ನಮಸ್ತೆ. ರಾಮಚಾರಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ಅನಿತಾ ರಾಘುಗೆ ಫೋನ್ ಮಾಡಿದಾಗ, ಇನ್ನು ಆ ದರಿದ್ರ ನಮ್ಮಿಂದ ಹೋದ್ಮೇಲೆ ಇನ್ನು ನಿಮ್ಮ ಮದುವೆಗೆ ಯಾವುದೇ ರೀತಿಯ ಅಡಚಣೆನೂ ಇರಲ್ಲ ಬಿಡಿ. ಆಗಬೇಕಾಗಿರೋದನ್ನೆಲ್ಲದನ್ನು ಮುಗಿಸಿ ಆದಷ್ಟು ಬೇಗ ನಾವಿಬ್ರು ಮದುವೆ ಆಗೋಣ ಅನ್ನೋ ಅಷ್ಟರೊಳಗಡೆ ಝಾನ್ಸಿ ಅಲ್ಲಿಗೆ ಬಂದು, ರಾಘು ನಿನ್ನೆ ಹುಡುಕ್ತಾ ಇದ್ದೆ, ನೀನು ಇಲ್ಲಿದೆಯಾ ಅಂತ ಅನ್ನೋ ಅಷ್ಟರೊಳಗಡೆ ಅದು ಅನಿತಾಗೆ ಕೇಳಿಸುತ್ತೆ. ರಾಘು ಅದು ಝಾನ್ಸಿ ವಾಯ್ಸ್ ಅಲ್ವಾ, ಇನ್ನೂ ಅವಳು ಅಲ್ಲೇ ಇದ್ದಾಳ ಅಂತ ಅಂದ್ಬಿಟ್ಟು ಫೋನಲ್ಲಿ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಆವಾಗ ಪಲ್ಲವಿ ಮತ್ತು ರಾಘು ಇಬ್ಬರೂ ಝಾನ್ಸಿನ ನೋಡ್ತಾ ಇರ್ತಾರೆ. ಆವಾಗ ಝಾನ್ಸಿ, ಏನು ರಾಘು ಇಬ್ಬರೂ ಈ ಥರ ನೋಡ್ತಾ ಇದ್ದೀರಾ ನನ್ನನ್ನು? ಸಾರಿ, ನೀವು ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೀರಾ ಅಂತ ಅನಿಸುತ್ತೆ. ಯು ಕ್ಯಾರಿ ಆನ್, ನಾನು ಆಮೇಲೆ ಸಿಗ್ತೀನಿ ನಿಮಗೆ, ಸ್ವಲ್ಪ ಸಿಗಿ ಆಯಿತಾ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಝಾನ್ಸಿ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಅನಿತಾ ಕಿರ್ಚಾಡ್ತಾ ಇರ್ತಾಳೆ, ಅದು ಝಾನ್ಸಿ ತಾನೇ, ಹಲೋ ಹಲೋ ಅದು ಝಾನ್ಸಿ ತಾನೇ, ಯಾಕೆ ಇನ್ನೂ ಅವಳು ಅಲ್ಲೇ ಇದ್ದಾಳೆ, ಹೇಳಿ 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 ರಾಘವೇಂದ್ರ ಅವರೇ, ಹೇಳಿ ರಾಘವೇಂದ್ರ ಅವರೇ, ರಾಘು ಅವರೇ ಹೇಳಿ ಅಂತ ಅಂದ್ಬಿಟ್ಟು ಕಿರ್ಚಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಪಲ್ಲವಿ ಫೋನ್ನ ಇಸ್ಕೊಂಡು ಫೋನ್ನ ಕಟ್ ಮಾಡಿಬಿಡ್ತಾಳೆ. ಕಡೆಯಿಂದ ಅನಿತಾ, ಹಲೋ ಹಲೋ ಮಾತಾಡಿ ರಾಘವೇಂದ್ರ ಅವರೇ, ಮಾತಾಡಿ ರಾಘವೇಂದ್ರ ಅವರೇ, ಹಾಗಾದರೆ ಝಾನ್ಸಿ ಮನೆ ಬಿಟ್ಟು ಹೋಗಿಲ್ವಾ, ನೀವು ಹೇಳಿದ್ದೆಲ್ಲ ಸುಳ್ಳ, ಅಯ್ಯೋ ನೋ, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಿದ್ದಾರೆ, ನೋ ಅಂತ ಕಿರ್ಚೋಕ್ಕೆ ಶುರು ಮಾಡ್ತಾಳೆ. ಅಷ್ಟರೊಳಗಡೆ ಅವ್ರ ಅಣ್ಣ ಮತ್ತು ಅವ್ರ ಅಮ್ಮ ಇಬ್ರು ಅಲ್ಲಿಗೆ ಓಡ್ ಬರ್ತಾರೆ. ಏನಾಯ್ತು ಅಂತ ಅಂದ್ಬಿಟ್ಟು. ಅನಿತಾ, ಅವಳು ಅಂದರೆ ಆ ಝಾನ್ಸಿ ಮನೆ ಬಿಟ್ಟು ಹೋಗಿಲ್ಲ, ಅವಳು ಇನ್ನೂ ರಾಘವೇಂದ್ರ ಅವ್ರ ಮನೆಯಲ್ಲೇ ಇದ್ದಾಳೆ. ಪಲ್ಲವಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ, ಏನಣ್ಣ ಮಾಡೋದು ಇವಾಗ, ನಾನು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಇದ್ದೆ, ಆದರೆ ಎಲ್ಲದೂ ಗೊತ್ತಾಗ್ಬಿಡ್ತು, ಇವಾಗ ಏನು ಮಾಡೋದು ಅಣ್ಣ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ರಾಘು, ಅದಕ್ಕೆ ಪಲ್ಲವಿ ಹೇಳೋದು, ನಿಜನ ಹೇಳಬೇಕು ಅಂತ, ನಿಜನ ಹೇಳಿದರೆ ಏನಾಗ್ತಾ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಪಲ್ಲವಿ, ಹೇಗಣ್ಣ ನಿಜ ಹೇಳೋದು, ನಿಜ ಹೇಳಿದರೆ ಅನಿತಾ ಅವ್ರ ಮನೆಯವ್ರ ರಿಯಾಕ್ಷನ್ ಹೇಗಿರ್ತಾ ಇತ್ತು ನಿನಗೆ ಗೊತ್ತಾ, ಅದರಲ್ಲೂ ಅನಿತಾ ರಿಯಾಕ್ಷನ್ ನೋಡಿದ್ರೆ ಅಬ್ಬಾ, ನಾನು ನೋಡಿದ್ದೀನಿ ಅದನ್ನಂತೂ ನಾನು ಆಗೋದಿಲ್ಲ, ಅಷ್ಟು ರಿಯಾಕ್ಟ್ ಮಾಡ್ತಾಳೆ ಅವಳು, ಹೆಂಗಣ್ಣ ಮಾಡೋದು? ಅಲ್ಲಿ ಅನಿತಾನೇ ಫೋನ್ ಮಾಡ್ತಾಳೆ, ನೋಡು ಅಣ್ಣ ಮತ್ತೆ ಅನಿತಾನೇ ಫೋನ್ ಮಾಡ್ತಾ ಇದ್ದಾಳೆ, ಏನು ಮಾಡೋದು ಇವಾಗ, ನಾನು ಅವಳಿಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀನಿ, ಆದರೆ ನಾನು ಹೇಳೋದಕ್ಕೆ ನೀನು ಹ್ಞೂ ಅನ್ಬೇಕು ಅಷ್ಟೇ ಅಂತ ಹೇಳಿದ್ಕೆ ರಾಘು, ಅಲ್ಲ ಪಲ್ಲವಿ ಅಂತ ಹೇಳೋಕೆ ಹೋಗ್ತಾನೆ. ಅದಕ್ಕೆ, ಅಣ್ಣ ನೀನು ಏನು ಮಾತಾಡಬೇಡ, ನಾನು ಹೇಳೋದಕ್ಕೆ ನೀನು ಹ್ಞೂ ಅನ್ಬೇಕು ಅಷ್ಟೇ ಅಂತ ಅಂದ್ಬಿಟ್ಟು, ಅನಿತಾ ಅದು ಫೋನ್ ನಿನ್ನ ಜೊತೆ ಮಾತಾಡಬೇಕಾದ್ರೆ ಸಡನ್ ಆಗಿ ಕಟ್ ಆಗಿಬಿಡ್ತು ಅಂತ ಹೇಳ್ತಾಳೆ ಪಲ್ಲವಿ. ಅದಕ್ಕೆ ಅನಿತಾ, ಫೋನ್ ಕಟ್ ಆಯ್ತಾ ಅಥವಾ ನೀನೇ ಕಟ್ ಮಾಡಿದ್ಯಾ ಅಂತ ಅಂದಕ್ಕೆ, ಅಯ್ಯೋ ನಾನು ಯಾಕೆ ಕಟ್ ಮಾಡಲಿ, ಅದೇ ಸಡನ್ ಆಗಿ ಕಟ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಏನು ಅನಿತಾ ಹೇಳು ಅಂತ ಪಲ್ಲವಿ ಕೇಳಿದ್ದಕ್ಕೆ, ಹಾಗಾದರೆ ಝಾನ್ಸಿ ಅಲ್ಲೇ ಇದ್ದಾಳ ಮನೆಯಲ್ಲಿ, ನೀನು ಯಾಕೆ ಸುಳ್ಳು ಹೇಳಿದೆ ನನ್ನ ಹತ್ರ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಸುಳ್ಳ, ಯಾರು ಹೇಳಿದ್ದು ಸುಳ್ಳು ಅಂತ ಅಂದಿದ್ದಕ್ಕೆ, ನಾನೇನೆ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ಅವಳಲ್ಲಿ ಬಂದು ಮಾತಾಡಿದ್ದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ, ಇವಾಗ ಸುಳ್ಳು ಹೇಳ್ತಾ ಇದೆಯಾ ಮತ್ತೆ ಅಂತ ಅಂದ್ಬಿಟ್ಟು ಪಲ್ಲವಿ ಹತ್ರ ಅನಿತಾ ಕೇಳ್ತಾಳೆ. ಅದಕ್ಕೆ ಅವಾಗ ಪಲ್ಲವಿ ನಗೋದಕ್ಕೆ ಶುರು ಮಾಡ್ತಾಳೆ, ಹಾ ಅಂತ. ಅನಿತಾ ಕೋಪ ಮಾಡಿಕೊಂಡು, ನಾನು ಇಲ್ಲಿ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರೆ ನೀನು ನಗ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಕಿರಿಸ್ತಾಳೆ. ಅದಕ್ಕೆ, ಅಲ್ಲ ಅನಿತಾ, ನಿನಗೆ ಫ್ರ್ಯಾಂಕ್ ಮಾಡಿದ್ದಕ್ಕೆ ನೀನು ಅದನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿಯಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನಗೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ, ನನ್ನನ್ನು ಫ್ರ್ಯಾಂಕ್ ಮಾಡಿದ್ರಾ, ಯಾರದು ಮಾಡಿದ್ದು ಅಂತ ಅಂದ್ಬಿಟ್ಟು ಅನಿತಾ ಕೇಳಿದ್ದಕ್ಕೆ, ನನ್ನ ತಂಗಿ ಸಂಗೀತ ಅದನ್ನು ಮಾಡಿದ್ದು, ಇಬ್ಬರು ಮಾತಾಡ್ತಾ ಇದ್ರಲ್ಲ ಫೋನಲ್ಲಿ, ನೋಡಿ ಇಬ್ಬರೂ ಫೋನಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದ್ದಾರೆ, ನಾನು ಇವಾಗ ಫ್ರ್ಯಾಂಕ್ ಮಾಡಿ ಅವ್ರನ್ನ ಹೆದರಿಸ್ತೀನಿ ನೋಡು ಅಂತ ಅಂದ್ಬಿಟ್ಟು ಸಂಗೀತ ಫ್ರ್ಯಾಂಕ್ ಮಾಡಿದ್ದು ಅಂತ ಹೇಳ್ತಾಳೆ. ಅದಕ್ಕೆ, ನಿಜವಾಗ್ಲೂ ಹೇಳ್ತಾ ಇದೆಯಾ, ಫ್ರ್ಯಾಂಕ್ ಮಾಡಿದ್ದು ಅದು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅನಿತಾ. ಅದಕ್ಕೆ, ಹೌದು, ನೀನೇ ಬೇಕಾದರೆ ಅಣ್ಣನ ಹತ್ರ ಮಾತಾಡು, ಸತ್ಯ ಏನು ಅಂತ ನೀನೇ ತಿಳ್ಕೊ ಅಂತ ಅಂದ್ಬಿಟ್ಟು ರಾಘು ಹತ್ರ ಫೋನ್ನ ಕೊಡ್ತಾಳೆ. ಆವಾಗ ರಾಘು, ಹಲೋ ಅವರೇ ಹೇಳಿ ಅಂತ ಅಂದಿದ್ದಕ್ಕೆ ಅನಿತಾ, ಹೌದಾ ರಾಘು ಅವರೇ, ನಿಜ ಹೇಳಿ, ನಿಮ್ಮ ತಂಗಿ ಸಂಗೀತನೇ ಫ್ರಾಂಕ್ ಮಾಡಿದ್ದ ಹೇಳಿ ಅಂತ ಕೇಳಿದ್ದಕ್ಕೆ ರಾಘು, ಹೌದು, ನನ್ನ ತಂಗಿ ಸಂಗೀತ ಫ್ರಾಂಕ್ ಮಾಡಿದ್ದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅನಿತಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರಾಘು ಅವರೇ, ನಾನು ಅದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ, ನನಗೆ ಗೊತ್ತಾಗಲಿಲ್ಲ, ಸಾರಿ, ಒನ್ಸ್ ಅಗೈನ್ ಸಾರಿ, ಅದು ಅವರು ಫೋನಲ್ಲಿ ಮಾತಾಡೋದನ್ನೇ ರೊಮ್ಯಾನ್ಸ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಂದರೆ ನಾವು ಅದನ್ನೇ ನಿಜ ಮಾಡೋಣ, ಆದಷ್ಟು ಬೇಗ ಮದುವೆ ಆಗೋಣ, ಸಾರಿ ನಿಮಗೆ ಹರ್ಟ್ ಮಾಡಿಬಿಟ್ಟೆ, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ಟೆ, ಐ ಆಮ್ ಸೋ ಸಾರಿ, ಆದಷ್ಟು ಬೇಗ ನೀವು ಫ್ರೀ ಮಾಡಿಕೊಂಡು ನಿಮ್ಮ ಫೋನಿಂದ ನನಗೆ ಫೋನ್ ಮಾಡಿ ಆಯಿತಾ ಪ್ಲೀಸ್ ಅಂತ ಅಂದ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಝಾನ್ಸಿ ಆ ಕಡೆ ಈ ಕಡೆ ರೂಮ್ನಲ್ಲಿ ಓಡಾಡಿಕೊಂಡು, ಇದೊಂದು ಡಬ್ಬ, ನಾನು ಏನೋ ಕೇಳಿದ್ರೆ ಇನ್ನೇನೋ ಹೇಳುತ್ತೆ, ಏನು ಮಾಡಲಿ ಇವಾಗ, ನನಗೆ ಯಾರು ಹೆಲ್ಪ್ ಮಾಡೋರು ಇಲ್ವೇ ಅಂತ ಅಂದ್ಬಿಟ್ಟು ಓಡಾಡ್ತಾ ಇರ್ತಾಳೆ. ಅಷ್ಟರೊಳಗಡೆ ಸಂಗೀತ ಅಲ್ಲಿಗೆ ಬಂದು, ಏನದಕ್ಕೆ ನೀವು ಎಲ್ಲರೂ ಬೈಯೋದು ಹೇಗೆ ಅಂತ ಇಂಟರ್ನೆಟಲ್ಲಿ ನೋಡಿದ್ರೆ ನೀವು ಇಂಟರ್ನೆಟ್ಗೆ ಬೈಯೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಇನ್ನೇನು ಮಾಡೋದು ಸಂಗೀತ, ನನಗೆ ಇನ್ಯಾರು ಹೆಲ್ಪ್ ಮಾಡ್ತಾರೆ, ನಾನು ಇದರಲ್ಲಿ
ಕೇಳ್ತಾ ಇದ್ರೆ ಇದು ನನಗೆ ಹೆಲ್ಪೇ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಝಾನ್ಸಿ ಹೇಳ್ತಾಳೆ. ಓ ಅದಕ್ಕೆ ಅದನ್ನು ಯಾರೂ ಹೇಳಬೇಕಾಗಿಲ್ಲ, ಅದಕ್ಕೆ ಅದು ಇಂಟರ್ನೆಟ್ನ ಕೇಳಿದ್ರೆ ನೀವು ಇಡೀ ಊರಿನವ್ರನ್ನ ಕೇಳ್ದಂಗೆ ಆಗುತ್ತೆ, ನೀವೇನೇ ಹೊಲಿಸ್ಕೋಬೇಕು. ಅದಕ್ಕೆ ಈ ವಿಷಯದಲ್ಲಿ ನಮ್ಮ ಅಣ್ಣ ಪೆದ್ದು ಅಂದರೆ ನೀವು ಅವನಿಗಿನ್ನೂ ಪೆದ್ದಾಗ್ಬಿಟ್ಟಿದ್ದೀರಲ್ಲ. ನಾನು ಹೇಳ್ತೀನಿ ಕೇಳಿ, ನೀವೆಲ್ಲರ ಮುಂದೆನೂ ಹೋಗಿ ಇದು ನಾನು ರಾಗು ಹೆಂಡತಿ ಅಂದ್ಕೊಂಡ್ರೆ ಅದು ವರ್ಕೌಟ್ ಆಗಲ್ಲ. ಅಣ್ಣನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಅವನ ಜೊತೆ ಮುಕ್ತವಾಗಿ ಮಾತಾಡಿ ಹಾಗೆ ರೊಮ್ಯಾಂಟಿಕ್ಕಿಂದ ಒಂದು ಹಗ್ ಮಾಡಿ ಮುತ್ತು ಕೊಟ್ರೆ ಅವನು ಹೊಲಿತಾನೆ. ಇದಕ್ಕೆ ಝಾನ್ಸಿ ಹಾಗಾದರೆ ರಾಗು ನಿಜವಾಗ್ಲೂ ನನ್ನನ್ನು ಒಪ್ಕೊಂತಾನ, ನನ್ನ ಗಂಡ ನನಗೆ ಹೊಲಿತಾನ ಅಂತ ಹೇಳ್ತಾಳೆ. ಅದಕ್ಕೆ ಹೌದು ಅತ್ತಿಗೆ, ಯಾವುದೇ ಗಂಡಸಾದ್ರೂ ತನ್ನ ಹೆಂಡತಿಯ ಪ್ರೀತಿ ಅಪ್ಪುಗೆಗೆ ಬೇಕು, ಮನಸ್ಸು ಚೇಂಜ್ ಆಗಲೇಬೇಕು, ಮನಸ್ಸು ತನ್ನ ಹೆಂಡತಿನ ಒಪ್ಕೊಳ್ಳೇಬೇಕು. ಅದಕ್ಕೆ ಅನ್ನೋರು ಬೆಣ್ಣೆ ಇದ್ದಂಗೆ, ಹೆಂಡತಿ ಅನ್ನೋರು ಬೆಂಕಿ ಇದ್ದಂಗೆ. ಗಂಡ ಹೆಂಡತಿ ದೂರ ಇದ್ದರೆ ಅಂದರೆ ಬೆಣ್ಣೆ ಬೆಂಕಿ ದೂರ ಇದ್ದರೆ ಹೇಗೆ ಕರಗುತ್ತೆ? ನಾವೇನೇ ಅದನ್ನು ಹತ್ತಿರ ಕರಗಿಸ್ಕೋಬೇಕು, ಅದನ್ನು ತುಪ್ಪ ಮಾಡ್ಕೋಬೇಕು. ಅದಕ್ಕೆ ನೀವು ನಾನು ಹೇಳ್ದಂಗೆ ಮಾಡಿ, ನಿಮಗೆ ಹೊಲಿತಾನೆ ಅಂತ ಸಂಗೀತ ಹೇಳ್ತಾಳೆ. ಅದಕ್ಕೆ ಸರಿ, ಆದರೆ ನಿನ್ಗೆ ಇದೆಲ್ಲ ಹೇಗೆ ಗೊತ್ತು ಅಂತ ಅಂದ್ಬಿಟ್ಟು ಚಾನ್ಸಿ ಕೇಳ್ತಾಳೆ. ಅದಕ್ಕೆ ಸಂಗೀತ, ಅದಕ್ಕೆ ನಾನೇನು ಅನ್ಎಜುಕೇಟೆಡ್ ಅಲ್ಲ, ಕಮಾನ್ ಅದಕ್ಕೆ ನನಗೂ ಇದೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಝಾನ್ಸಿ ಸರಿ ಆಯಿತು ಸಂಗೀತ, ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊತಾಳೆ. ಅದಕ್ಕೆ ಅನಿತಾಗೆ ಅವ್ರ ಅಣ್ಣ ಬೈತಾ ಇರ್ತಾನೆ, ಅಲ್ಲ ಕಣೆ ಅನಿತಾ, ನಿಂಗೆ ಸ್ವಲ್ಪನೂ ಪೇಷನ್ಸ್ ಅನ್ನೋದೇ ಇಲ್ವಲ್ಲ, ಫೋನಲ್ಲಿ ಕೇಳಿಸ್ಕೊಂಡ್ಬಿಟ್ಟು ಬೈದು ಬಿಡೋದಾ, ರಿಯಾಕ್ಟ್ ಮಾಡಿಬಿಡೋದಾ, ಏನು ಎತ್ತ ಅಂತ ವಿಚಾರಿಸ್ಕೋಬೇಕು ತಾನೇ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಅನಿತಾ, ನನಗೇನು ಗೊತ್ತಿತ್ತು ಅದು ಸಂಗೀತ ಆ ಥರ ಫ್ರ್ಯಾಂಕ್ ಮಾಡ್ತಾಳೆ ಅಂತ, ಆ ಥರ ಮಿಮಿಕ್ರಿ ಮಾತಾಡ್ತಾಳೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು ಅಂತ ಹೇಳಿದ್ದಕ್ಕೆ, ನೀನು ಈ ವಿಷಯದಲ್ಲ ಎಲ್ಲ ವಿಷಯದಲ್ಲೂ ಹೀಗೇನೆ ಕಿರ್ಚಾಡ್ತೀಯ, ಏನು ಎತ್ತ ಅಂತ ಏನೂ ವಿಚಾರಿಸೋದಿಲ್ಲ, ಒಂದ್ಸಲ ನೋಡಿದ್ಮೇಲೆ ಅದಕ್ಕೆ ಕ್ರಾಸ್ ಚೆಕ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ, ಅದನ್ನು ಮಾಡಿ ತಾನೇ ನೀನು ರಿಯಾಕ್ಟ್ ಮಾಡಬೇಕು, ಏನು ಮಾಡ್ದೇನೆ ಸುಮ್ಮನೆ ರಿಯಾಕ್ಟ್ ಮಾಡಿಬಿಡ್ತೀಯ, ಆಮೇಲೆ ಸಾರಿ ಅಂತ ಅಂದ್ಬಿಟ್ಟು ನಿಂತ್ಕೊತೀಯ ಅಂತ ಹೇಳಿದ್ದಕ್ಕೆ ಅಣ್ಣ, ನನಗೇನಣ್ಣ ಗೊತ್ತಿತ್ತು ಅವಳು ಮಿಮಿಕ್ರಿ ಮಾಡ್ತಾಳೆ ಅಂತ, ನನಗೆ ಗೊತ್ತಿಲ್ಲ, ನಾನು ರಿಯಾಕ್ಟ್ ಮಾಡಿದೆ, ಅದರಲ್ಲಿ ನಂದೇನು ತಪ್ಪಿದೆ ಅಂತ ಅಂದ್ಬಿಟ್ಟು ಅನಿತಾ ಹೇಳ್ತಾಳೆ. ಅದಕ್ಕೆ ಅವರಮ್ಮ, ಹೌದು ಕಡೆ, ನೀನು ಮಾತಾಡೋದನ್ನ ಸ್ವಲ್ಪ ನೋಡ್ಕೊಂಡು ಮಾತಾಡಬೇಕು, ಅಕ್ಕರೆ ಮಾತು ಆಕಾಶಕ್ಕೆ ಏರಿಸಿದ್ರೆ ಮಾತು ಪಾತಾಳಕ್ಕೆ ತಳ್ಬಿಡುತ್ತೆ ಕಣೆ, ನೋಡ್ಕೊಂಡು ಮಾತಾಡ್ಬೇಕಲ್ವಾ ಅಂತ ಅಂದಿದ್ದಕ್ಕೆ ಅವರಣ್ಣ, ಅದೆಲ್ಲ ಇವಳಿಗೆಲ್ಲಮ್ಮ ಅರ್ಥ ಆಗುತ್ತೆ, ಸುಮ್ಮನೆ ಕಿರ್ಚಾಡ್ಬಿಡೋದು, ಆಮೇಲೆ ಸಾರಿ ಅಂತ ಕೇಳೋದು ಅಂತ ಹೇಳಿದ್ಕೆ ನಾನೇನು ಮಾಡೋಣ ಅಣ್ಣ, ಥರ ನಡ್ಕೊಂಡಿದ್ಕೆ ಸಾರಿ ಕೇಳದೆ ತಾನೆ ಅಂತ ಅನಿತಾ ಹೇಳ್ತಾಳೆ. ಅದಕ್ಕೆ ಅವರಣ್ಣ, ಸಾರಿ ಕೇಳದೆ ಇರೋ ಥರ ನೋಡ್ಕೊಬೇಕು, ಅದೊಂದೇ ಅಲ್ಲ ಅದಕ್ಕೆ ಪರಿಹಾರ, ನೀನು ಸಾರಿ ಕೇಳೋದಕ್ಕಿಂತ ಮುಂಚೆ ಏನಾಗ್ತಾ ಇದೆ ಅಂತ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆದರೆ ನಿನ್ನ ಮದುವೆನೂ ಅದೇ ಥರ ಮದುವೆ ಮಂಟಪಕ್ಕೆ ಬಂದು ನಿಂತೋಗಿದ್ರೆ ನನ್ನ ಕಷ್ಟ ಏನು ಅಂತ ನಿನ್ಗೆ ಅರ್ಥ ಆಗ್ತಾ ಇತ್ತು, ಆದರೆ ನಿನಗೆ ಆ ಥರ ಆಗಿಲ್ವಲ್ಲ, ಅದಕ್ಕೆ ಖುಷಿಯಾಗಿದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಅವರಣ್ಣ, ಆದ್ರೂ ಮದುವೆ ಆದ್ರೂ ನೀನೆಲ್ಲಿ ನನ್ನನ್ನು ಖುಷಿಯಾಗಿರೋಕ್ಕೆ ಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅದಕ್ಕೆ ನಾನು ಯಾರನ್ನು ಖುಷಿಯಾಗಿರೋದಕ್ಕೆ ಬಿಡಲ್ಲ, ಮೊದಲು ನನ್ನ ಖುಷಿಗೆ ಏನು ಬೇಕು ಅನ್ನೋದನ್ನು ಫಸ್ಟು ಯೋಚನೆ ಮಾಡಿ ಅದಕ್ಕೆ ಗಮನ ಕೊಡಿ, ಅದಾದಮೇಲೆ ನಿಮ್ಮನ್ನು ಖುಷಿಯಾಗಿರೋದಕ್ಕೆ ಬಿಡ್ತೀನಿ, ನನ್ನ ಖುಷಿ ಇಲ್ದೇ ನಾನು ಯಾರಿಗೂ ಖುಷಿಯಾಗಿರೋಕೆ ಬಿಡೋದಿಲ್ಲ, ಬರ್ತೀನಿ ಅಂತ ಅಂದ್ಬಿಟ್ಟು ಅನಿತಾ ಇಬ್ರಿಗೂ ಆನ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ಮನೆಯವರೆಲ್ಲರೂ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇರ್ತಾರೆ. ರಾಮಾಚಾರಿ ಸೀನ್ ಬರ್ತಾ ಇದೆ. ರಾಮಾಚಾರಿ ಸೀರಿಯಲ್ನ ನೋಡ್ಕೊಂಡು ಎಲ್ಲರೂ ಕೂತಿರ್ತಾರೆ. ರಾಘು ಅವ್ರ ಮನೆಯವರು ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಗಣಪ ಸಂಗೀತಗೆ ಹೋಗಿ ಇಬ್ರು ಕಾಫಿ ಮಾಡ್ಕೊಂಡು ಬರೋಂಗೆ ಚಳಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತಾನೆ. ಸರಿ ದೊಡ್ಡಪ್ಪ ಆಯಿತು ಅಂತ ಅಂದ್ಬಿಟ್ಟು ಅವ್ರು ಕಾಫಿ ಮಾಡೋಕೆ ಹೋಗ್ತಾರೆ. ರೊಮ್ಯಾಂಟಿಕ್ ಸೀನ್ ಹಾಗೆ ಮುಂದುವರಿತಾ ಇರುತ್ತೆ. ರಾಘುನು ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅದನ್ನು ನೋಡಿದ ಝಾನ್ಸಿ, ಏನಿದು ಹೆಂಡತಿ ಇಷ್ಟೊಂದು ಮುದ್ದಾಗಿ ಪಕ್ಕದಲ್ಲೇ ಇರಬೇಕಾದ್ರೆ ಟಿ ವಿಲಿ ಬರೋ ರೊಮ್ಯಾಂಟಿಕ್ ಸೀನ್ನ ನೋಡ್ತಾ ಇದ್ದಾನಲ್ಲ, ಇವ್ನಿಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನೆನ್ಪು ಮಾಡ್ಕೊತಾಳೆ. ಸಂಗೀತ ಹೇಳಿದ ನೆನಪಾಗುತ್ತೆ. ಸರಿ ಸಂಗೀತ ಹೇಳ್ದಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾಘುನ ಕರೀತಾಳೆ. ರಾಘು ಏನು ಅಂತ ಕೇಳಿದ್ದಕ್ಕೆ ಬಾ ಅಂತ ಕರೀತಾಳೆ. ಅದಕ್ಕೆ ನಾನು ಬರಲ್ಲ, ಬರೀ ನಿಮ್ದು ಇದೇ ಆಗೋಯ್ತು, ಏನಕ್ಕೆ ಬರಬೇಕು ನಾನು ಅಂತ ಕೇಳಿದ್ದಕ್ಕೆ ಗಂಡ ಹೆಂಡತಿ ಅಂತ ಅಂದಮೇಲೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಲ್ವಾ, ಬಾ ರಾಘು ಅಂತ ಅಂದ್ಬಿಟ್ಟು ಕರೀತಾಳೆ. ಆದರೆ ನಾನು ಬರಲ್ಲ, ಹೋಗ್ರಿ, ನಿಮ್ಮದು ಬರೀ ಇದೇ ಆಯಿತು ಅಂತ ಅಂದ್ಬಿಟ್ಟು ರಾಘು ಹೇಳಿದ್ದಕ್ಕೆ ಈಗೇನು ನೀನು ಬರ್ತೀಯೋ ಬರಲ್ವೋ ಅಂತ ಅಂದ್ಬಿಟ್ಟು ಝಾನ್ಸಿ ಕೇಳ್ತಾಳೆ ಸನ್ನೆನಲ್ಲೇ. ಅದಕ್ಕೆ ನಾನು ಬರಲ್ಲ, ಹೋಗ್ರಿ ಏನಾದರೂ ಮಾಡ್ಕೊಳ್ರಿ ಅಂತ ಅಂದ್ಬಿಟ್ಟು ರಾಘು ಹೇಳ್ತಾನೆ. ಅದಕ್ಕೆ ನೀನು ಬರಲ್ವಾ, ಇರು ನಾನು ನಿನಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಕಲ್ಲನ್ನ ತೊಗೊಂಡು ಬಂದು ಕಲ್ಲಲ್ಲಿ ಹೊಡಿತಾಳೆ. ಅದು ಗಣಪಂಗೆ ಹೋಗಿ ಬಿದ್ದುಬಿಡುತ್ತೆ. ಆವಾಗ ಗಣಪ ಹೆಂಡತಿ ಕಡೆ ತಿರುಗಿ ನೋಡ್ತಾನೆ. ಹೆಂಡತಿ ಕಡೆ ತಿರುಗಿ ನೋಡ್ಬಿಟ್ಟು ಏನೇ ನಿಂದು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ನನಗೆ ಯಾಕ್ರಿ ನೋಡ್ತಾ ಇದ್ದೀರಾ, ಇನ್ನೂ ಎಲ್ಲರೂ ಇದ್ದಾರೆ, ಆದ್ರೂ ಇಷ್ಟು ವಯಸ್ಸಾದ್ರೂ ಒಂಚೂರು ನಾಚಿಕೆ ಇಲ್ಲ, ಟಿ ವಿನಲ್ಲಿ ರೊಮ್ಯಾಂಟಿಕ್ ಸೀನ್ ಬಂದುಬಿಟ್ರೆ ಸಾಕು
ನನ್ನ ಕಡೆಗೆ ತಿರುಗಿಬಿಡ್ತಾರೆ ಅಂತ ಹೆಂಡತಿ ಹೇಳ್ತಾಳೆ. ಅದಕ್ಕೆ ನಾನಲ್ಲ ಕಣೆ, ಏನೇ ನಿಂದು ಇನ್ನೂ 10:30 ಆಗಿಲ್ಲ ಕಣೆ, ನನ್ನನ್ನು ಯಾಕೆ ಹಿಂಗೆ ಇದು ಮಾಡ್ತಾ ಇದೀಯ, ಹಿಂಸೆ ಕೊಡ್ತಾ ಇದೀಯ ಅಂತ ಅಂದ್ಬಿಟ್ಟು ಮನಸಲ್ಲೇ ಬೈಕೊಂತಾನೆ. ಆ ಕಡೆಯಿಂದ ಅವನ ಹೆಂಡತಿ ಕೂಡ ನಿಮ್ಮದು ಸುಮ್ಮನೆ ಟಿ ವಿ ನೋಡ್ರಿ, ಇಷ್ಟು ವಯಸ್ಸಾದ್ರೂ ಇನ್ನೂ ಚಪ್ಪಲ ಬಿಟ್ಟಿಲ್ವಲ್ಲ ನೀವು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆದರೆ ರಾಘುಗೆ ನಗು ಬರ್ತಾ ಇರುತ್ತೆ, ನಗ್ತಾ ಇರ್ತಾನೆ. ಅದಾದಮೇಲೆ ಅಜ್ಜಿ ಗಣಪ ಅವರ ಹೆಂಡ್ತಿನ ನೋಡ್ತಾ ಇರೋದು ನೋಡು, ಏನೋ ಗಣಪ ಅದು, ಅವಳ ಮುಖದಲ್ಲಿ ಏನು ಕೋತಿ ಕುಣಿತಾ ಇದೆಯಾ, ಅವಳನ್ನ ಯಾಕಾಗ ನೋಡ್ತಾ ಇದೆಯಾ, ತಿರ್ಗೋ ಆ ಕಡೆ ಅಂತ ಹೇಳಿದ್ದಕ್ಕೆ ಗಣಪ, ಅಲ್ಲ ಅಮ್ಮ, ಅದು ಟಿ ವಿ ವಾಲ್ಯೂಮ್ ಜಾಸ್ತಿ ಮಾಡು ಅಂತ ಅಂದೆ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಟಿ ವಿ ನೋಡೋ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅದಕ್ಕೆ ಮತ್ತೆ ಝಾನ್ಸಿ ರಾಘುನ ಕರಿತಾಳೆ. ರಾಘು ನಾನು ಬರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಬರಲ್ವಾ, ಇರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೊಂದ್ಸಲ ಕಲ್ಲು ಹೊಡಿತಾಳೆ. ಅದು ಮತ್ತೆ ಗಣಪಂಗೆ ಬೀಳುತ್ತೆ. ಅದಕ್ಕೆ ಏನೇ ನಿಂದು 10:30 ಆಗಿಲ್ಲ, ಆಗ್ಲೇ ಕರಿತಾ ಇದೆಯಲ್ಲೇ, ಅಯ್ಯೋ ಬರ್ತೀನಿ ಇರೇ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ. ಅದಕ್ಕೆ ಏನ್ರಿ ನಿಮ್ಮದು, ಆ ಕಡೆ ತಿರ್ಕೊಂಡು ಟಿ ವಿ ನೋಡ್ರಿ, ಇಷ್ಟು ವಯಸ್ಸಾದ್ರೂ ಇನ್ನೂ ಮರ್ಯಾದೆ ಇಲ್ಲ ನಿಮಗೆ, ಎಲ್ಲರೂ ಇದ್ದಾರೆ, ಅಜ್ಜಿ ಅಷ್ಟೊಂದು ಬೈದ್ರೂ, ಅತ್ತೆ ಅಷ್ಟೊಂದು ಬೈದ್ರೂ ಮತ್ತೆ ನನ್ನ ಕಡೆನೇ ನೋಡ್ತಿರಲ್ಲ ಅಂತ ಅಂದ್ಬಿಟ್ಟು ಅವ್ನ ಹೆಂಡತಿ ಹೇಳ್ತಾಳೆ. ಅದಕ್ಕೆ ರಾಘು ಮಾತ್ರ ನಾನು ಬರಲ್ಲ, ಹೋಗಿ ಇನ್ನೇನು ಗೊತ್ತಾಗಲ್ವ ನಿಮಗೆ ಅಂತ ಅಂದ್ಬಿಟ್ಟು ಝಾನ್ಸಿಗೆ ಬೈತಾ ಇರ್ತಾನೆ. ಅದಕ್ಕೆ ಝಾನ್ಸಿ ಈಗ ಬರಲ್ಲ ಅಂದರೆ ನೋಡು ನಿನಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ದಪ್ಪ ಕಲ್ಲ ತೊಗೊಂಡು ಬಂದು ತೋರಿಸ್ತಾಳೆ. ನೋಡು ನೀನು ಈಗ ಬರಲಿಲ್ಲ ಅಂತ ಅಂದರೆ ಈ ಕಲ್ಲಲ್ಲೇ ಹೊಡೆದು ಬಿಡ್ತಿದ್ದು ನೋಡು ನಾನು ಅಂತ ಅಂದ್ಬಿಟ್ಟು ದಪ್ಪು ಕಲ್ಲನ್ನ ತೋರಿಸ್ತಾಳೆ. ಆವಾಗ ರಾಘುಗೆ ಟೆನ್ಷನ್ ಆಗುತ್ತೆ, ಇವಳು ಹೊಡೆದ್ರು ಏನು ಮಾಡೋಕ್ಕಾಗಲ್ಲ ನಾನು ಅಂತ ಅಂದ್ಬಿಟ್ಟು ಸರಿ ಆಯಿತು ಬರ್ತೀನಿ ಇರಿ ಅಂತ ಅಂದ್ಬಿಟ್ಟು ಎದ್ದುಬಿಟ್ಟು ಮೆತ್ತಗೆ ಯಾರಿಗೂ ಗೊತ್ತಾಗದಂಗೆ ಮೆತ್ತಗೆ ಝಾನ್ಸಿ ಕಡೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಎದ್ದೇಳ್ತಾನೆ. ಎಲ್ಲರೂ ಟಿ ವಿ ನೋಡ್ತಾ ಇರ್ತಾರೆ, ಆ ಕಡೆ ಗಮನದಲ್ಲಿರ್ತಾರೆ. ಆವಾಗ ರಾಘು ಎದ್ದುಬಿಟ್ಟು ಝಾನ್ಸಿ ಇರೋ ಕಡೆಗೆ ಹೊರಗಡೆ ಬರ್ತಾನೆ. ಹೊರಗಡೆ ಬಂದ್ಬಿಟ್ಟು ಏನು ಮೇಡಮ್ ನಿಮ್ಮದು ತುಂಟಾಟ, ಯಾಕೆ ಮೇಡಮ್ ನನಗೆ ಹಿಂಗೆ ಗೋಳಿಕೊಂತೀರಾ ಅಂತ ಯಾಕೆ ಕರೆಸಿದ್ರಿ ಹೇಳಿ ಅಂತ ಕೇಳಿದ್ದಕ್ಕೆ ಝಾನ್ಸಿ ಯಾಕೆ ಹೆಂಡತಿ ಗಂಡನ್ನ ಕರೆಸ್ಕೊಳ್ತಾಳೆ ನಿಮಗೆ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅದಕ್ಕೆ ಬೇರೆ ಗಂಡಸ್ರು ಯಾಕೆ ಕರೀತಾರೋ ನನಗಂತೂ ಗೊತ್ತಿಲ್ಲ, ನನಗಂತೂ ನೀವು ನನ್ನ ಜೀವ ತಿನ್ನೋ ಕರೆದಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಯಿತು ಇವಾಗ ನೀನು ನನ್ನನ್ನು ಹಗ್ ಮಾಡು ಅಂತ ಝಾನ್ಸಿ ಕೇಳ್ತಾಳೆ. ಅದಕ್ಕೆ ರಾಘು ತಿಪ್ಪರ್ಲಾಗ ಹಾಕಿದ್ರು ನಾನಂತೂ ಹಗ್ ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಓ ಹೌದಾ, ಹಗ್ ಮಾಡಲ್ವಾ, ಹಾಗಾದರೆ ಬಿಡು ನಾನು ಕಿರ್ಚಿಬಿಟ್ಟು ಎಲ್ಲರನ್ನೂ ಇಲ್ಲೇ ಸೇರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅಯ್ಯೋ ರೀ, ನನ್ನ ಜೀವ ತಿನ್ನೋಕೆ ಹುಟ್ಟಿದ್ದೀರಾ ಅಂತ ಅನಿಸುತ್ತೆ, ಅತ್ತ ನರಿ ಇತ್ತ ಹುಲಿ ಅನ್ನೋ ಹಂಗೆ ಆಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಯಾಕ್ರಿ ನಿನ್ನ ಜೀವ ಹಿಂಗೆ ತಿಂತೀರಾ ಅಂತ ಅಂದಿದ್ದಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ, ಇವಾಗ ನನ್ನ ಹಗ್ ಮಾಡ್ತೀಯಾ ಇಲ್ಲ ನಾನೇ ಹಗ್ ಮಾಡ್ಕೋತೀನಿ ಅಂತ ಅಂತಾಳೆ. ಅದಕ್ಕೆ ಇಲ್ಲ ಎಲ್ಲ ಹಗ್ ಮಾಡೋದೆಲ್ಲ ಬೇಡಿ ಅಂತ ಅಂದಿದ್ದಕ್ಕೆ ಸರಿ ಹಾಗಾದರೆ ಬೇಡ ಬಿಡು, ನಾನೇ ಎಲ್ಲರನ್ನೂ ಕೂಗಿ ಕರಿತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ಅಯ್ಯೋಯ್ಯೋ ಬೇಡಿ ಆಯಿತು ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ಳಿ, ನಾನು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ರಾಘು ಹೇಳ್ತಾನೆ. ಅದಕ್ಕೆ ಅಷ್ಟರೊಳಗಡೆ ಝಾನ್ಸಿಗೆ ಮಳೆ ಬಂದುಬಿಡುತ್ತೆ. ಅಯ್ಯೋ ನೋಡು, ನೀನು ಹೇಳ್ತಾ ಇದ್ದಂಗೆ, ನೀನು ಗ್ರೀನ್ ಸಿಗ್ನಲ್ ಕೊಡ್ತಿದ್ದಂಗೆ ಇತ್ತ ಮಳೆ ಬರ್ತಾ ಇದೆ, ಸರಿ ಆಯಿತು ಬಾ ಆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಝಾನ್ಸಿ ರಾಘುನ ಕರ್ಕೊಂಡು ಈ ಕಡೆ ಓಡ್ ಬರ್ತಾಳೆ. ಓಡ್ ಬಂದ ತಕ್ಷಣ ಮಳೆ ಬರೋಕ್ಕೆ ಶುರುವಾಗಿರುತ್ತೆ. ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ರಾಘು ಜೊತೆಗೆ ರೊಮ್ಯಾಂಟಿಕ್ ಆಗಿ ಛತ್ರಿನ ಹಿಡಿದು ಇಬ್ಬರೂ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡ್ತಾ ಇರ್ತಾರೆ. ಕಡೆ ಅವ್ರ ದೊಡ್ಡಮ್ಮ ಅಲ್ಲಿ ಬಾಗ್ಲ ಹತ್ರ ಬರ್ತಾರೆ. ಇವರಿಬ್ರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ಇರೋದನ್ನ ನೋಡಿ ಅಯ್ಯೋ ಹಾಗಾದರೆ ರಾಘು ಇವಳ ಜೊತೆ ಇಷ್ಟಪಟ್ಟಿನೇ ಇದ್ದಾಳೆ, ಆದರೆ ಅದು ನಮಗೆ ಗೊತ್ತಿಲ್ಲ ಅಷ್ಟೇ, ನಮ್ಮ ಮುಂದೆ ಮಾತ್ರ ಇಷ್ಟ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಾನೆ. ಇದನ್ನು ನಾನು ಇಲ್ಲಿಗೆ ಬಿಡಬಾರ್ದು, ಎಲ್ಲರಿಗೂ ಹೇಳಬೇಕು, ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಅವಳು ಒಳಗಡೆ ಹೋಗ್ತಾಳೆ. ಇವರಿಬ್ರು ರೊಮ್ಯಾಂಟಿಕ್ ಆಗಿ ಇನ್ನೂ ಡ್ಯಾನ್ಸ್ನ ಮುಂದುವರಿಸ್ತಾ ಇರ್ತಾರೆ. ದೊಡ್ಡಮ್ಮ ಮಾತ್ರ ಎಲ್ಲರಿಗೂ ಹೇಳ್ತೀನಿ ಇರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ. ಇಲ್ಲಿ ಇವರು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ನ ಮುಂದುವರಿಸ್ಕೊಂಡು ಖುಷಿಯಾಗಿ ಆಟ ಆಡ್ತಾ ಇರ್ತಾರೆ. ಇಲ್ಲಿ ಬೋರ್ಡ್ ಮೇಲೆ ಅನಿತಾ ಪಲ್ಲವಿ ಝಾನ್ಸಿ ಅಂತ ಬರ್ಕೊಂಡು ನಿಂತಿರ್ತಾಳೆ. ಅಲ್ಲಿಗೆ ನಾಗಾರ್ಜುನ್ ಬಂದು ಏನು ತುಳಸಿ ಈ ಥರ ಬೋರ್ಡ್ ಮೇಲೆ ಏನೋ ಲೆಕ್ಕಾಚಾರ ಹಾಕ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ನಾನು ಎನಿಮಿನ ಯಾವ ಥರ ಓಡಿಸೋದು ಅಂತ ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ತುಳಸಿ ಹೇಳ್ತಾಳೆ. ಅದಕ್ಕೆ ಎನಿಮಿನ ಓಡಿಸೋದಕ್ಕೆ ಬೋರ್ಡ್ ಮೇಲೆ ಬರೆದ್ರೆ ಅದೇ ಹೇಗಾಗುತ್ತೆ ಅಂತ ಹೇಳಿದ್ದಕ್ಕೆ ನನ್ನ ದಾರಿ ಕ್ಲಿಯರ್ ಆಗುತ್ತೆ ಅಂತ ಬರೆದಿದ್ದೀನಿ ನಾಗಾರ್ಜುನ್ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಹೌದಾ, ಹಾಗಾದರೆ ಅನಿತಾ ಪಲ್ಲವಿ ಝಾನ್ಸಿ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಇಲ್ಲಿ ಝಾನ್ಸಿನ ಮನೆಯಿಂದ ಹೊರಗೆ ಹಾಕಬೇಕು ಅಂತ ಕಾಯ್ತಾ ಇರೋರು ಇಬ್ಬರಿದ್ದಾರೆ, ಒಂದು ಪಲ್ಲವಿ ಮತ್ತು ಅನಿತಾ. ಆದಷ್ಟು ಬೇಗ ರಾಘುನ ಮದುವೆ ಆಗಬೇಕು ಅಂತ ಕಾಯ್ತಾ ಇರೋದು ಅನಿತಾ. ಅದೇ ರೀತಿ ಆ ಮನೆಗೆ ಮತ್ತೆ ನಾನು ಹೋಗಿ ಸೇರಿಸ್ಕೋಬೇಕು, ಝಾನ್ಸಿನ ಮನೆಯಿಂದ ಹೊರಗೆ ಹಾಕಿ ಅನಿತಾನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಸ್ಟ್ರಾಂಗ್ ಆಗಿ ನಿಂತಿರೋದು ಪಲ್ಲವಿ. ಹಾಗಾಗಿ ನಾನು ಇವರಿಬ್ಬರಲ್ಲಿ ಯಾರನ್ನಾರು ಒಬ್ಬರನ್ನ ನನ್ನ ಕಡೆಗೆ ಎಳ್ಕೊತೀನಿ, ನನ್ನ ವೇವ್ ಲೆಂತ್ಗೆ ಮ್ಯಾಚ್ ಆಗೋರ ಜೊತೆಗೆ ನಾನು
ಮುಂದುವರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ನಾಗಾರ್ಜುನ್, ನನ್ನನ್ನು ಕೇಳೋದಾದರೆ ನೀನು ಪಲ್ಲವಿ ಜೊತೆ ಹೋಗ್ಬೋದು, ಯಾಕೆ ಅಂತಂದರೆ ಎಮೋಷ್ನಲಿ ಆಟ ಆಡೋದು ಅವಳೇನೆ, ಮನೆಯಿಂದ ಹೊರಗಾಗೋದಕ್ಕೆ ಸ್ಟ್ರಾಂಗ್ ಆಗಿ ನಿಂತಿರೋದು ಅವಳೇನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಇಲ್ಲ, ಹಾಗಾದರೆ ನಾನು ಅನಿತಾ ಪರ ಹೋಗ್ತೀನಿ, ಯಾಕೆ ಅಂದರೆ ನೀನು ಯಾವಾಗ್ಲೂ ನನಗೆ ಉಲ್ಟಾ ಸಜೆಷನ್ನೇ ಕೊಡ್ತೀಯ, ಹಾಗಾಗಿ ನಾನು ಅನಿತಾ ಪರನೇ ಹೋಗ್ತೀನಿ. ನಾನು ಸೆಲೆಕ್ಟ್ ಮಾಡೋದು ಅನಿತನ್ನ. ಅವಳನ್ನ ಯೂಸ್ ಮಾಡಿಕೊಂಡು ಝಾನ್ಸಿನ ಮನೆಯಿಂದ ಹೇಗೆ ಹೊರಗೆ ಹಾಕೋದು ಅಂತ ಯೋಚನೆ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತೀನಿ. ಅವಳ ಜೀವನನ ಅತಂತ್ರ ಮಾಡಿ ನನ್ನ ಮಗನ ಜೊತೆಗೆ ಅವಳನ್ನು ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಳಸಿ ಹೇಳ್ತಾಳೆ. ಅದಕ್ಕೆ ನಾಗಾರ್ಜುನ್, ಓ ಹೌದಾ, ಹೀಗೆಲ್ಲ ಮಾಡ್ತೀಯ ಅಂತ ಆಶ್ಚರ್ಯ ಪಟ್ಕೊಂಡು ನಿಂತಿರ್ತಾನೆ. ತುಳಸಿ ಮಾತ್ರ ಸ್ಟ್ರಾಂಗ್ ಆಗಿ, ಹೌದು, ನಾನು ಅನಿತಾ ಪರ ನಿಂತು ಅನಿತಾ ಜೊತೆಗೆ ನಿಂತು ಅನಿತನ ನನ್ನ ಕಡೆ ಹೇಳ್ಕೊಂಡು ನಾನು ಝಾನ್ಸಿನ ಮನೆಯಿಂದ ಹೊರಗೆ ಹಾಕೋ ಪ್ರಯತ್ನನ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ತುಳಸಿ ಹೇಳ್ತಾಳೆ. ನಾಗಾರ್ಜುನ್, ಅಯ್ಯೋ ನಾನು ಯಾಕೆ ಹೇಳಿದೆ ಪಲ್ಲವಿ ಹೆಸರನ್ನ ಅನ್ನೋ ಥರ ಅಂದ್ಕೊಂಡು ನಿಂತಿರ್ತಾನೆ. ಇಲ್ಲಿ ರಾಘು ಅವ್ರ ದೊಡ್ಡಮ್ಮ ಮನೆ ಒಳಗಡೆ ಬಂದು, ಅಯ್ಯೋ ನೀವು ಇಲ್ಲಿ ರೊಮ್ಯಾಂಟಿಕ್ ಸೀನ್ನ ನೋಡ್ತಾ ಇದ್ದೀರಾ, ಮನೆ ಹೊರಗಡೆ ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ, ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಕರೀತಾಳೆ. ಅದಕ್ಕೆ ಹೌದಾ, ಹಾಗಾದರೆ ರಾಮಾಚಾರಿ ಬಂದಿದ್ದಾನ ಹೊರಗಡೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವ್ರು ಯಾಕೆ ಇಲ್ಲಿ ಬರ್ತಾರೆ, ಅಯ್ಯೋ ನಮ್ಮನೆ ಹೊರಗಡೆ ಒಂದು ರೊಮ್ಯಾಂಟಿಕ್ ಸೀನ್ ನಡೀತಾ ಇದೆ ಬನ್ನಿ ಅಂತ ಅಂದ್ಬಿಟ್ಟು ಕರೆದಿದ್ದಕ್ಕೆ ಅದು ಏನು ಹೇಳ್ತಾ ಇದೆಯಾ ಸರಿಯಾಗಿ ಹೇಳಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ನಮ್ಮ ರಾಘು ಆ ಝಾನ್ಸಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದ ಅಲ್ವಾ, ಝಾನ್ಸಿನೇ ರಾಘುನ ಇಷ್ಟಪಟ್ಟು ಬಂದಿರೋದು ಅಂತ ನಾವು ಹೇಳ್ತಾ ಇದ್ವಿ ಅಲ್ವಾ, ನಾವು ಹಾಗೆ ಅಂದ್ಕೊಂಡಿದ್ವಿ, ಆದರೆ ಇಲ್ಲ, ರಾಘು ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಪಲ್ಲವಿ, ಇಲ್ಲ ದೊಡ್ಡಮ್ಮ, ನೀವು ಬೇಕಾದರೆ ಝಾನ್ಸಿ ಅಣ್ಣನ ತಪ್ಕೊಂಡ್ಲು ಅಂತ ಹೇಳಿ ನಾನು ಅದನ್ನು ನಂಬ್ತೀನಿ, ಆದರೆ ಅವನೇನೆ ಅವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂದರೆ ನಾನು ನಂಬಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಬಂದು ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಷ್ಟರೊಳಗಡೆ ಎಲ್ಲರೂ ಸರಿ ಆಯಿತು ನೋಡೋಣ ಅಂದ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡು ನೋಡೋಕೆ ಶುರು ಮಾಡ್ತಾರೆ. ಆದರೆ ಎದುರುಗಡೆ ಬಂದು ಝಾನ್ಸಿ ಬಂದು ನಿಂತ್ಕೊತಾಳೆ. ಎಲ್ರಿಗೂ ಶಾಕ್ ಆಗುತ್ತೆ, ಡ್ಯಾನ್ಸ್ ಮಾಡ್ತಾ ಇದ್ಲಲ್ಲ ಮತ್ತೆ ಇಲ್ಲೇ ಬಂದು ನಿಂತ್ಕೊಂಡ್ಲು ಅಂತ ಅಂದ್ಬಿಟ್ಟು ಅವ್ರ ದೊಡ್ಡಮ್ಮಂಗೆ ಶಾಕ್ ಆಗುತ್ತೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ ಅಂದ್ಬಿಟ್ಟು. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.